ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಾ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಯಾಕೆ ಅಂತಂದರೆ, ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿ ವರ್ಷ ಆಯಿತು, 1.5 ವರ್ಷ ಆಯಿತು, ಇನ್ನೂ ಕೂಡ ನನಗೆ ರೆಸ್ಪಾನ್ಸ್ ಇಲ್ಲ. ಅದರ ಬಗ್ಗೆ ಇನ್ಫಾರ್ಮೇಷನ್ ಬರ್ತಾ ಇಲ್ಲ. ಏನು ಮಾಡಬೇಕು ಏನಿಲ್ಲ ಅಂತ. ಏನೋ ಕೆಲವರು DM ಪೆಂಡಿಂಗ್ ಇದೆ, ಇನ್ನೂ ಕೆಲವರು ಗ್ರಾಮ ಪಂಚಾಯಿತಿಯಲ್ಲಿ ಪೆಂಡಿಂಗ್ ತೋರಿಸ್ತಾ ಇರುವಂಥದ್ದು ಅಂತ ನನಗೆ ಕಮೆಂಟ್ ಮಾಡಿದರು. ಆದರೆ ನೋಡಿ ಸ್ನೇಹಿತರೆ, 2023ರಲ್ಲಿ ಏನಾದರೂ ಅರ್ಜಿ ಸಲ್ಲಿಸಿದವರು ಈ ವಿಡಿಯೋ ನೋಡ್ತಾ ಇದ್ದೀರಿ ಮತ್ತು 24ರಲ್ಲಿ ಅರ್ಜಿ ಸಲ್ಲಿಸಿದಂಥವ್ರು ಕೂಡ ಈ ವಿಡಿಯೋ ನೋಡ್ತಾ ಇದ್ದೀರಿ ಅಂತಂದ್ರೆ, ನಿಮಗಿಲ್ಲಿ ಮುಖ್ಯವಾಗಿ PM ವಿಶ್ವಕರ್ಮ ಯೋಜನೆದ ಮಾಹಿತಿ ಸಿಗುತ್ತೆ. ವಿಡಿಯೋ ಸ್ವಲ್ಪ 5 ನಿಮಿಷದಲ್ಲೇ ಮುಗಿಸಿಬಿಡ್ತೀನಿ. ಇಲ್ಲಿ ಪಟಾಪಟ್ ಅಂತ ಮಾಹಿತಿ ನಿಮಗೆ ತಿಳಿಸ್ತೀನಿ. ಏನಿಲ್ಲ, ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಬರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡಿದ್ರಿ ಅಂತಂದ್ರೆ, ನಾನು ಮುಂದೆ ಹಾಕುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮ್ಗೆ ತಲುಪ್ತದೆ. ಆಗ ಯಾವುದೇ ಒಂದು ಸರ್ಕಾರಿ ಯೋಜನೆಗಳು ಬಂದ ತಕ್ಷಣ ನಾನು ನಿಮಗೆ ತಿಳಿಸ್ತೀನಿ. ಯಾವುದೇ ಹೊಸ ಅಪ್ಡೇಟ್ ಬಂದಿರ್ಬೋದು, ಏನಿಲ್ಲ, ಒಂದು ಸ್ವಲ್ಪ ಲೇಟ್ ಆದರೂ ಕೂಡ ಆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಅದಕ್ಕಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಸ್ನೇಹಿತರೆ. ನೋಡಿ, PM ವಿಶ್ವಕರ್ಮಕ್ಕೆ ಅರ್ಜಿ ಸಲ್ಲಿಸಿದಂಥವ್ರಿಗೆ ಈಗಾಗಲೇ ಕಿಟ್ ಕೂಡ ವಿತರಣೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ನಾನು ಒಂದು ಮಾಹಿತಿ ನೋಡಿದೆ, ಅಲ್ಲಿ ಟೂಲ್ ಕಿಟ್ ಯಾವ ರೀತಿ ವಿತರಣೆ ಮಾಡ್ತಾರೆ ಅನ್ನೋದು ಕೂಡ ಹೇಳ್ತೀನಿ. ಟೂಲ್ ಕಿಟ್ಟು ವಿತರಣೆ ಮಾಡಲಿಕ್ಕೆ ಟೆಂಡರ್ ತೆಗೆದುಕೊಂಡಿದ್ದಾರೆ. ಕೆಲವರು ಯಾರೋ ಟೆಂಡರ್ ತೊಗೊಂಡು ಅದು ಪೋಸ್ಟ್ ಮುಖಾಂತರ ಒಂದು ಮನೆಗೆ ತಲುಪಿಸ್ತಾರೆ ಅನ್ನೋ ಮಾಹಿತಿ ಬಂದಿದೆ. ಒಬ್ಬರಿಗೆ ಯಾರಿಗೋ ಟೂಲ್ ಕಿಟ್ ಬಂದಿದೆ ಅಂತೆ, ಅದು ಮನೆ ಬಾಗಿಲಿಗೆ ತಂದು ಕೊಟ್ಟಿದ್ದಾರೆ ಅಂತ ಹೇಳಿದರು. ಅದರಲ್ಲಿ ಬಂದಂಥ ಒಂದು ಸಾಮಾನು ಕೂಡ ನೋಡಿದೆ ನಾನು. ಒಂದು ಬ್ಯಾಗ್ ಬರುತ್ತೆ, ಅದರಲ್ಲೇ ಎಲ್ಲ ಒಂದು ಏನು ನಮಗೆ ಸಂಬಂಧ, ನೀವು ಯಾವ ಕೆಲಸಕ್ಕೆ ಅರ್ಜಿ ಸಲ್ಲಿಸಿರ್ತೀರ, ಆ ಸಲ್ಲಿಸಿದಂಥ ನಿಮ್ಮ ಒಂದು ಯಾವ ವರ್ಕ್ ಮೇಲೆ ನೀವು ಅರ್ಜಿ ಸಲ್ಲಿಸಿರ್ತೀರ ನಿಮಗೆ ಸಂಬಂಧಪಟ್ಟಂಥ ಅದರಲ್ಲಿ ಸಾಮಾನು ಬಂದಿರುತ್ತೆ. ಆ ಒಂದೇ ಬ್ಯಾಗಲ್ಲಿ ಎಲ್ಲ ಒಂದು ಸಾಮಾನುಗಳಿರುತ್ತೆ ನಿಮಗೆ ಸಂಬಂಧಪಟ್ಟಂಥದ್ದು. ಅದನ್ನು ಕೂಡ ಈಗ ವಿತರಣೆ ಮಾಡುವಂಥ ಒಂದು ಕಾರ್ಯ ನಡೆದಿದೆ ಸ್ನೇಹಿತರೆ. ಇದು ಕೂಡ ಈ PM ವಿಶ್ವಕರ್ಮ ಯಾವುದೇ ಮೋಸ ಇಲ್ಲ. ನಿಮ್ಗೆ ಆದಷ್ಟು ಬೇಗ ಒಂದು ಟೂಲ್ ಕಿಟ್ ಕೂಡ ಬರುತ್ತೆ. ಯಾರು ಟೂಲ್ ಕಿಟ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀರ, ನಿಮಗೆ ಈ ವೋಚರ್ ಕೂಡ ಜನ್ರೇಟ್ ಆಗಿರುವಂಥದ್ದು ಮತ್ತು ಬಾರ್ ಕೋಡ್ ಕೂಡ ನೀವು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀರಾ. ಬಾರ್ ಕೋಡ್ ಡೌನ್ಲೋಡ್ ಮಾಡ್ಕೊಳ್ಳೋದು ಮುಖ್ಯವಾಗಿರುತ್ತೆ. ಬಾರ್ ಕೋಡ್ ಯಾರು ಈ ವೋಚರ್ ಜನ್ರೇಟ್ ಆಗಿದೆ ಅವರು ಬಾರ್ ಕೋಡ್ನ ನೀವು ಭೀಮ್ ಆ್ಯಪ್ಗೆ ಹೋಗಿ ಬಾರ್ ಕೋಡ್ ಕೂಡ ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಈ ಒಂದು ಟೂಲ್ ಕಿಟ್ ತಂದಂಥವರು ಆ ಬಾರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಅವರ ಒಂದು 15,000 ಬೆಲೆ ಬಾಳುವಂಥ ಒಂದು ಟೂಲ್ ಕಿಟ್ ನಮಗೆ ನೀಡಿ 15,000 ರೂಪಾಯಿ ಅವರೇ ವರ್ಗಾವಣೆ ಮಾಡಿಕೊಂಡು ಹೋಗ್ತಾರಂತಲೇ ಹೇಳ್ಬೋದು ಸ್ನೇಹಿತರೆ. ಆದಷ್ಟು ಟೂಲ್ ಕಿಟ್ ಯಾರ್ಯಾರು ಅಪ್ಲೈ ಮಾಡಿದಿರ ಅವರು ನಿಮ್ಮ ಸ್ಟೇಟಸ್ ನೋಡ್ಕೊಳ್ಳಿ. ಅಲ್ಲಿ ಈ ವೋಚರ್ ಬಂದಿರುತ್ತೆ ನಿಮ್ಮ ಸ್ಟೇಟಸಲ್ಲಿ. PM ವಿಶ್ವಕರ್ಮ ಯೋಜನೆಯ ಒಂದು ಮೊಬೈಲ್ ಸಂಖ್ಯೆ ಹಾಕಿ ನೀವು ಸ್ಟೇಟಸ್ ನೋಡಿದಾಗ ಅಲ್ಲಿ ನಿಮಗೆ ಈ ವೋಚರ್ ಬಂದಿರುತ್ತೆ. ಈಗ 2023ರಲ್ಲಿ ಅರ್ಜಿ ಹಾಕಿದವರಿಗೆ ಎಲ್ರಿಗೂ ಕೂಡ ಒಂದು ಈ ವೋಚರ್ ಜನ್ರೇಟ್ ಆಗಿದೆ. ಯಾರು ಇನ್ನೂ ಬಾರ್ಕೋಡ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಆ ಭೀಮ್ ಆ್ಯಪ್ಗೆ ಹೋಗಿ ನೀವು ಬಾರ್ಕೋಡ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಪೆಂಡಿಂಗ್ ಇರುವಂಥವ್ರಿಗೂ ಆದಷ್ಟು ಈಗ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಅದನ್ನು ಕೂಡ ಈಗ ಸ್ಟಾರ್ಟ್ ಮಾಡಿದ್ದಾರೆ. ಪ್ರತಿಯೊಂದನ್ನು ಕೂಡ ಅಪ್ಲೋಡ್ ಮಾಡುವಂಥ ಒಂದು ಪ್ರಕ್ರಿಯೆ ನಡೆದಿದೆ. ಯಾಕೆ ಅಂತಂದರೆ, ಒಂದು ಬಾರಿ ನೀವು ಸ್ಟೇಟಸ್ ನೀವು ಚೆಕ್ ಮಾಡ್ಕೊಳ್ಳಿ, ದಿನೇ ಅಪ್ರೂವಲ್ ಆಗ್ತಿರುವಂಥದ್ದು ಯಾವುದು ಕೂಡ ಪೆಂಡಿಂಗ್ ಇಡ್ತಾ ಇಲ್ಲ. ತುಂಬ ಒಂದು ಭಾರತ ದೇಶದಾದ್ಯಂತ ಎಲ್ಲ ಒಂದು ಇಡೀ ದೇಶದ್ದೇ ಒಂದು ಇದು ಇರುತ್ತೆ. ಹಾಗಾಗಿ ಟೂಲ್ ಕಿಟ್ ವಿತರಣೆ ಮಾಡುವಲ್ಲಿ ಸ್ವಲ್ಪ ಲೇಟ್ ಆದರೂ ಕೂಡ ಎಲ್ರಿಗೂ ಪ್ರತಿಯೊಬ್ಬರಿಗೂ ತಲುಪುತ್ತೆ. ಇಲ್ಲಿ ಕೆಲವು ಜನರು ಏನು ಹೇಳ್ತಾರೆ, ಇದು ಸುಮ್ಮನೆ ಏನು ಟೂಲ್ ಕಿಟ್ ಕೊಡೋದಿಲ್ಲ, ಏನು ಕೊಡೋದಿಲ್ಲ ಅನ್ನೋ ನನ್ನ ಒಂದು ಅನಿಸಿಕೆ. ಇಲ್ಲಿ ನಮಗೆ ಅನ್ನೋ ಒಂದು ಕೆಲವು ಜನರು ಅನ್ನೋ ರೀತಿ ನೋಡಿದರೆ ಆ ರೀತಿ ಅಂತಾರೆ. ಯಾವ ಲೆಕ್ಕಿಡ್ಸ್ಕೊಳಕ್ಕೆ ಹೋಗ್ಬಿಡಿ, ಜನರು ಅದೇ ರೀತಿ ಮಾತಾಡ್ತಾ ಇರ್ತಾರೆ. ನಿಮಗೆ ಟೂಲ್ ಕಿಟ್ ನಿಮ್ಮ ಮನೆಗೆ ಬರುತ್ತೆ. ಒಂದು ನಿಮ್ಮ ಟೂಲ್ ಕಿಟ್ ಏನು ಟೂಲ್ ಕಿಟ್ ನಿಮಗೆ ಜನ್ರೇಟ್ ಆಗಿ ಬಿಡುಗಡೆ ಆಗುತ್ತೋ ಆ ಸಂದರ್ಭದಲ್ಲಿ ಕೂಡ ನಿಮಗೆ ಪೋಸ್ಟ್ ಮುಖಾಂತರ ಬಂದಂಥ ಸಂದರ್ಭದಲ್ಲಿ ನಿಮಗೆ ಒಂದು ಮೆಸೇಜ್ ಕೂಡ ಬರುತ್ತೆ. ಡೆಲಿವರ್ಡ್ ಅಂತ ಒಂದು ಮೆಸೇಜ್ ಬರುತ್ತೆ. ಅದು ಒಂದು ನಂಬರ್ ಇರುತ್ತೆ, ಅದರಲ್ಲಿ ಯಾವ ದಿನಾಂಕದಂದು ಒಂದು ಬಿಡುಗಡೆ ಕಳಿಸಿದರೆ ನಿಮಗೆ ಒಂದು ಟೂಲ್ ಕಿಟ್ ಅಂತ ಕೂಡ ಅದರಲ್ಲಿ ಮಾಹಿತಿ ಇರುತ್ತೆ. PM ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದಂಥವ್ರಿಗೆ ಈ ಮಾಹಿತಿ ತಿಳಿಸ್ಕೊಡ್ಬೇಕಂತ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಮಾಹಿತಿ ಇಷ್ಟ ಆಗಿದ್ದರೆ ಲೈಕು, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.